नाय परिपूर्ण गुणगणवाय विश्वोचि स्थितिलयो नियतिप्रदाय ज्ञानप्रदाय उदाह सुरसौख्य दुःख सत्कारणाय वित्ताय नमो नमस्ते. 60ನೇ ಶ್ಲೋಕ. ಸಂವಿತ್ ಗುಣ ಪ್ರಥಮ ಕೃತ್ ಸಕಲಾತ್ಮಶಕ್ತಿ. ಸಂವಿತ್ ಗುಣ ಪ್ರಥಮ ಕೃತ್ ಸಕಲಾತ್ಮಶಕ್ತಿ ಮುಕ್ಷೈಕಹೇತುರಸುರ मोक्षैकहेतुरसुरूप सुरैश्च मुक्तैः. मोक्षैकहेतुरसुर असुररूप सुरैश्च मुक्तैः. वन्द्यः स एक इति चोक्तमथोत्तरार्धे. वन्द्यः स एक इति चोक्तमथोत्तरार्धे. ಮತ್ತೆ ಈ ಶ್ಲೋಕದಿಂದ ಆಚಾರ್ಯರು ಹಿಂದೆ ಹೇಳಿದಂತಹ ತ್ರೈಗುಣ್ಯ ವರ್ಜಿತಮಜಂ ವಿಭುಮಾತ್ಯಮೀಶಂ ವಂದೇ ಭವಜ್ಞಮರ ಸಿದ್ಧವಂಜಂ ಅನ್ನುವಂತಹ ಉತ್ತಮ ಈ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ನಿರ್ದೋಷಕ ಅಂತ ಭಗವಂತ ದೋಷರಹಿತನಾಗಿದ್ದಾನೆ. ಮತ್ತೆ ಶ್ರುತಿ ವಿಹೀನ ಸಂಸಾರ ರಹಿತನಾಗಿದ್ದಾನೆ. ಶ್ರುತಿ ಅಂದ್ರೆ ಸಂಸಾರ. ಮತ್ತೆ ಉದಾರ ಪೂರ್ಣ ಸಂವಿತ್ ಗುಣ ಶ್ರೇಷ್ಠವಾದಂತಹ ಗುಣಗಳಿಂದ ಪೂರ್ಣನಾಗಿದ್ದಾನೆ ಅಂತ. ಇದೇನಿದು ಶ್ರೇಷ್ಠವಾದ ಗುಣಗಳು? ಹೇಗೆ ಅದು? ಗುಣಗಳಲ್ಲಿ ಶ್ರೇಷ್ಠ ಮತ್ತೆ ಕನಿಷ್ಠ ಅಂತ ಇರತ್ತ. ಗುಣ ಅಂದ್ರೆ ಗುಣ ಅಲ್ವಾ? ಅಂದ್ರೆ ಅಲ್ಲಿ ಒಂದು ವಿಷಯ ಇದೆ. ಈ ದಾರ್ಶನಿಕ ಪರಂಪರೆಯಲ್ಲಿ ನ್ಯಾಯ ದರ್ಶನ ಅಂತ ಅವರು ಕೆಟ್ಟದ್ದನ್ನು ಗುಣಗಳು ಅಂತ ಒಪ್ತಾರೆ. ಸುಖ ದುಃಖ ದ್ವೇಷ ಇವೆಲ್ಲವನ್ನು ಕೂಡ 24 ಗುಣಗಳು ಅಂತ ಹೇಳ್ತಾರೆ. ಕೆಟ್ಟದ್ದು ಕೂಡ ಗುಣಗಳು ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಒಳ್ಳೆಯ ಗುಣಗಳು, ಯದ್ಯಪಿ ಗುಣ ಅಂತಂದ್ರೆ ಒಳ್ಳೇದು ಯಾವ್ದಿದೋ ಅದು ಗುಣ. ಗುಣ ಅನ್ನೋದು ಒಳ್ಳೇದು. ಆದರೆ ಅವರು ಒಂದು ರೀತಿಯಾಗಿ ಅದನ್ನ ಪ್ರಭಾವವನ್ನ ಬೀರಿದ್ದಾರೆ. ಎಷ್ಟು ದುಷ್ಟ ಗುಣ ನೋಡು ಅಂತ ಅಂತೀವಿ ನಾವು. ಪ್ರಯೋಗದಲ್ಲಿ ನಾವು ಮಾಡ್ತೀವಿ. ಗುಣ ಯಾವತ್ತು ಕೆಟ್ಟದಿರೋದಿಲ್ಲ. ಆದರೆ ಅವ್ರು ಹೇಳ್ಬೇಕಾದ್ರೆ ದುಷ್ಟ ಗುಣ ಅಂತೀವಿ. ಹಂಗೆ ಹೇಳ್ಬಾರ್ದು. ಗುಣ ಅಂದ್ರೆ ಯಾವತ್ತೂ ಕೂಡ ಒಳ್ಳೇದು, ಶುದ್ಧವಾದದ್ದೇ ಗುಣ. ಹಾಗಾಗಿ ಇಲ್ಲಿ ಏನು ಅಂತಂದ್ರೆ ಟೀಕಾರಾಗ್ಬೋದು ಅಥವಾ ಆಚಾರ ಆಗ್ಬೋದು, ಸರ್ವಗುಣದಲ್ಲಿ ಸದ್ಗುಣ ಅಂತೆಲ್ಲ ಬಳಸ್ತಾರೆ. ಯಾಕಂದ್ರೆ ಈ ಒಂದು ಅಭಿಪ್ರಾಯದಿಂದ. ಹಾಗಾಗಿ ಅಂತಹ ಉತ್ಕೃಷ್ಟವಾದಂತಹ ಗುಣಗಳಿಂದ ಪೂರ್ಣನಾಗಿದ್ದಾನೆ. ಜ್ಞಾನಾದಿ ಆನಂದ ಗುಣಗಳು ಅವನಲ್ಲಿ ಇದೆ. ಪ್ರಥಮ ಕೃತ ಅಂತ ಆಚಾರ್ಯ ಹೇಳ್ತಾರೆ. ಇದು ಪ್ರಥಮ ಕೃತ ಅಂತಂದ್ರೆ ಆದಿಕಾಲದಲ್ಲಿ ಸೃಷ್ಟಿಯನ್ನ ಮಾಡುವವನು ಅಂತ ಅರ್ಥ. ತಾನೇ ಉಪನಿಷತ್ತು ಹೇಳುತ್ತೆ, ಯಾರು ಇರ್ಲಿಲ್ಲ ಇದ್ದದ್ದು ಮತ್ತೆ ಭಗವಂತ ಮತ್ತೆ ಕೆಲವು ಪದಾರ್ಥಗಳು ಅಂತ. ಆದರೆ ಅವೆಲ್ಲವೂ ಕೂಡ ಜಡ. ಚೇತನನಾಗಿ ಇದ್ದವನು ಭಗವಂತ. ಹಾಗಾಗಿ ಆ ಚೇತನನಾಗಿ ಯಾರು ಉಳಿದಿರ್ತಾನೋ ಇರ್ತಾನೋ, ಯಾವುದೂ ಇಲ್ಲದೆ ಇದ್ದಾಗ ಒಪ್ಪನೇ ಇರ್ತಾನೋ ಚೇತನಾಗಿ, ಅವನೇ ಜಗತ್ತಿಗೆ ಕಾರಣ ಅಂತ. ಅಂದ್ರೆ ನೋಡಿ, ಅವನ ಶಕ್ತಿ ಎಂಥದ್ದು, ಎಲ್ಲವೂ ನಾಶ ಆಗಿದೆ, ತಾನೊಬ್ಬನೇ ಇದ್ದ. ಚೇತನವಾದಂತಹದ್ದೆಲ್ಲವೂ ಕೂಡ ನಾಶ ಆಗಿದೆ ಅಂತಂದ್ರೆ ಏನು ಅಂತಂದ್ರೆ ಇದು ಚೇಷ್ಟೆ ಇಲ್ಲ ಅಂತ ಅಲ್ಲ, ಕ್ರಿಯಾವಿಹೀನರಾಗಿದ್ದಾರೆ, ನಿಶ್ಚೇಷ್ಟರಾಗಿದ್ದಾರೆ. ಚೇತನ ಎಲ್ಲ ನಿತ್ಯ ಪದಾರ್ಥಗಳು ಕೂಡ ಇರತ್ತೆ. ಹೆಸರೇ ನಿತ್ಯ ಪದಾರ್ಥಗಳು, ಅವೆಲ್ಲವೂ ಇರುತ್ತೆ. ಅದರಲ್ಲಿ ಯಾವುದೇ ಕ್ರಿಯಾ ಚೇಷ್ಟೆಗಳಿರೋದಿಲ್ಲ. ನಿಶ್ಚೇಷ್ಟವಾಗಿ ಕಲ್ಲಿನಂತೆ ಸತ್ತಂತೆ ಇರುತ್ತೆ. ಆದ್ರೆ ಭಗವಂತ ಒಬ್ಬನೇ ವ್ಯಾಪಾರವನ್ನ ಚೇಷ್ಟೆಯನ್ನ ಮಾಡ್ತಾ ಇರುವವನು. ಅದು ದೊಡ್ಡ ಹಿರಿಮೆ ಭಗವಂತನದ್ದು. ಆಮೇಲೆ ಸಕಾರಾತ್ಮ ಶಕ್ತಿ ಅಂತಂದ್ರೆ ಏನು ಅಂತಂದ್ರೆ ತನ್ನದೇ ಶಕ್ತಿ ಉಳ್ಳವನು ಅಂತ ಅರ್ಥ. ಅಂದ್ರೆ ಇವಾಗ ಉದಾಹರಣೆಗೆ ಗೀತೆಯಲ್ಲಿ ತಸ್ಯ ಭಾಷಾ ಸರ್ವವಿಧಂ ವಿಭಾತಿ ಅಂತ ಹೇಳುತ್ತೆ ಗೀತೆ. ಅಂತಂದ್ರೆ ಇವೆಲ್ಲ ಜಗತ್ತಿನಲ್ಲಿ ಜ್ಯೋತಿರ್ಮಯವಾದಂತಹ ಪದಾರ್ಥಗಳ ಹೊಳಪು ಬೆಳಕು ಅದು ಯಾವುದು ಅಂದ್ರೆ ಭಗವಂತನಲ್ಲಿರುವಂತಹ ಏನು ತೇಜಸ್ಸಿದೆ, ಅದರ ಪ್ರತಿಬಿಂಬಗಳು ಇವೆಲ್ಲವೂ ಅಂತ ಗೀತೆ ಹೇಳ್ತಾನೆ ಭಗವಂತ. ಹಾಗಾದ್ರೆ ಭಗವಂತನಲ್ಲಿ ಹೇಗೋ ಎಲ್ಲ ಲಕ್ಷ್ಮಿಯಲ್ಲಿ ಸಾಮರ್ಥ್ಯ ಇದೆ, ಧಾತೃತ್ವ ಇದೆ, ವಾಯುದೇವರಲ್ಲಿ, ಗುರುಗಳಲ್ಲಿ, ರಾಘವೇಂದ್ರ ಸ್ವಾಮಿಗಳಲ್ಲಿ, ಗುರುಗಳಲ್ಲಿ, ರಾಯರು, ವಾದಿರಾಜರು,
ಅವೆಲ್ಲರಲ್ಲೂ ಧಾತ್ರದ ಶಕ್ತಿ ಇದೆ. ಅವೆಲ್ಲ ಹೇಗೆ ಅಂದ್ರೆ ಅವೆಲ್ಲ ಭಗವಂತ ಕೊಟ್ಟದ್ದು. ಅವು ಕೊರಿಯರ್ ಸರ್ವಿಸ್ ಇದ್ದಂತೆ. ಕೊಡೋದು ಭಗವಂತ. ಅವೆಲ್ಲ ಲಕ್ಷ್ಮೀದೇವಿ ವಾಯುದೇವರ ಮುಖಾಂತರ ಗುರುಗಳ ಮುಖಾಂತರ ಎಲ್ಲ ನಮಗೆ ಬರತ್ತೆ. ಆದರೆ ಭಗವಂತನಿಗೆ ಯಾರಾದ್ರೂ ಕೊಟ್ರ ಅಂದ್ರೆ ಇಲ್ಲ. ಅವನು ಸಕಲಾತ್ಮ ಶಕ್ತಿ, ತನ್ನದೇ ಸ್ವಭಾವ ಭೂತವಾದಂತಹ ಓನ್ ಒರಿಜಿನಾಲಿಟಿ ಅಂತ ಏನು ಹೇಳ್ತೀವಲ್ಲ, ಅಂತಹ ಶಕ್ತಿ ಉಳ್ಳವನು. ಅವನಿಗೆ ಯಾರು ಕೊಡುವವನು ಯಾರು ಇಲ್ಲ. ಅವನದೇ ಸ್ರೋತಸ್ಸು, ಮೂಲ ಸ್ರೋತಸ್ಸು ಭಗವಂತ. ಮತ್ತೆ ಮೋಕ್ಷೈಕ ಹೇತು, ಮೋಕ್ಷಕ್ಕೆ ಕಾರಣ ಯಾರು? ಯಾರಿಂದ ಮೋಕ್ಷ ಅಂದ್ರೆ ಅದು ಭಗವಂತನಿಂದ. ಕರ್ಮದಿಂದ ಮೋಕ್ಷ ಅಲ್ಲ, ಮತ್ತೆ ಇನ್ಯಾವುದರಿಂದನೂ ಮೋಕ್ಷ ಅಲ್ಲ, ಕಾಯಕವೇ ಕೈಲಾಸ ಅಲ್ಲ. ಮತ್ತೆ ಜ್ಯೋತಿಷ್ಠೋಮಗಳನ್ನ ಮಾಡಿದರೆ ಮೋಕ್ಷ ಸಿಗತ್ತೆ ಅಂತ ಇಲ್ಲ. ಅಲ್ಲ, ಜ್ಞಾನ ಅಂದ್ರೆ ಯಾರು ಜ್ಞಾನಕ್ಕೂ ಮತ್ತೆ ಅಲ್ಲೂ ಪ್ರಧಾನ ಯಾವುದು ಅಂದ್ರೆ ಭಗವಂತ. ಭಗವಂತನ ಜ್ಞಾನ, ಅವನ ಪ್ರಸಾದ, ಅದಲ್ಲಿ ಪ್ರಧಾನ ಮತ್ತೆ ಭಗವಂತ. ಭಗವಂತನೇ ಭಗವಂತನಿಂದ ಮಾಡಲ್ಪಟ್ಟಂತಹ ಪ್ರಸಾದ ರೂಪವಾದ ಅನುಗ್ರಹ, ಅವನಿಂದ ಕೊಡಲ್ಪಟ್ಟಂತಹ ಜ್ಞಾನ, ಅವನಿಂದನೇ ಮೋಕ್ಷ. ಹಾಗಾಗಿ ಮೋಕ್ಷೈಕ ಹೇತು, ಮೋಕ್ಷಕ್ಕೆ ಮುಖ್ಯ ಕಾರಣ. ಮತ್ತೆ ಮುಕ್ತೈಹಿ ಅಸುರ ರೂಪ ಸುರೈಶ್ಚ, ತತ್ವಾಭಿಮಾನಿ ದೇವತೆಗಳಿಂದ ಅಸುರೂಪ ಸುರೈಶ್ಚ, ಕ್ಷಮ್ಯತ, ಅಸುರೂಪ ಸುರೈಶ್ಚ ಅಂದ್ರೆ ತತ್ವಾಭಿಮಾನಿ ದೇವತೆಗಳಿಂದಲೂ ವಂದ್ಯ ಯಾರು? ಭಗವಂತ. ಅಂದ್ರೆ ನಾವು ಹಿಂದೆ ಪ್ರಥಮಾತಿಯಲ್ಲಿ ಕೇಳಿದ್ವಿ, ಅಂದ್ರೆ ಮೋಕ್ಷ ಆದ ಮೇಲೂ ಮುಕ್ತರಾದಾಗಲೂ ಕೂಡ ಭಗವಂತನನ್ನ, ಸೋತ್ತಮರನ್ನ ಅವರು ಗೌರವಿಸ್ತಾರೆ, ಅವರಿಗೆ ಅಧೀನವಾಗಿ ನಡ್ಕೊಂತಾರೆ ಅಂತ. ಎಲ್ಲವನ್ನು ಸುಖ ಸ್ವರೂಪರಾದ ಸುಖದ ಸಾಗರದಲ್ಲಿ ತೇಲ್ತಾ ಇರುವವರೂ ಕೂಡ ಭಗವಂತನನ್ನ ಮರೆಯೋದಿಲ್ಲ. ನಾವು ಅದನ್ನ ನೆನ್ಪಿಡಬೇಕು. ನಮಗೆ ಎಷ್ಟೇ ಸಂಪತ್ತು ಬಂದ್ರೂ ಕೂಡ ಭಗವಂತನನ್ನ ಮರಿಬಾರದು. ಯಾಕೆ ಅಂತಂದ್ರೆ ನಮಗೆ ಬರುವಂತಹ ಸಂಪತ್ತು ಎಂತಹದ್ದು? ಇವತ್ತು ದುಡ್ಡು ಬಂತು ಅಂದ್ರೆ ನಮಗೆ ತಲೆ ಬಿಸಿ. ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು, ಎಷ್ಟು ಅಂತಾರೆ. ದುಡ್ಡು ಬಂತು ಅನ್ನೋದಕ್ಕಿಂತ ಇನ್ಕಮ್ ಟ್ಯಾಕ್ಸ್ ತಗೊಂಡು ಹೋಗ್ತಾರಲ್ಲಪ್ಪ ಅಂತ ಅನ್ಸತ್ತೆ. ಸ್ಯಾಲ್ರಿ ಕ್ರೆಡಿಟ್ ಆಗಿರತ್ತೆ, ಇಷ್ಟು ಹೋಯ್ತಲ್ಲಪ್ಪ ಅಂತ ಅನ್ನೋದೇ ಬೇಜಾರು. ಅವರ ಸುಖ ಆಗಲ್ಲ. ಬಂದಿದ್ದಷ್ಟು ಅವರ ಅಕೌಂಟಿಗೆ ಕ್ರೆಡಿಟ್ ಆಗತ್ತೆ. ಸ್ಯಾಲ್ರಿ ಆಗ್ಬೋದು, ಏನೇ ಆಗ್ಬೋದು, ಸಂಪತ್ತು. ಅಂತಹ ಸುಖದಲ್ಲಿ ಇರುವವರು ಕೂಡ ಭಗವಂತನನ್ನ ಮರೆಯೋದಿಲ್ಲ. ಅವನಿಗೆ ಕೆಳಗಡೆ ನಡ್ಕೊಂತಾರೆ, ಅಧೀನರಾಗಿ ನಡ್ಕೊಂತಾರೆ. ಹಾಗಾಗಿ ನಾವು ನಮಗೆ ಸಂಪತ್ತು ಬಂತು, ಸಿರಿ ಬಂತು ಅಂತಂದಾಗ ಭಗವಂತನನ್ನ ಮರಿಬಾರದು. ಬರೀ ಕಷ್ಟ ಕಾಲದಲ್ಲಿ ನೆರೆಸಿದ್ರೆ ಭಗವಂತ ಕೊಡ್ತಾನೆ, ಸಂಪತ್ತನ್ನ ಕೊಡ್ತಾನೆ. ಆವಾಗಲೂ ಭಗವಂತನನ್ನ ನೆನೆಸಿದ್ರೆ ಅದು ಹಂಗೆ ಉಳಿಸ್ತಾನೆ. ನಾವು ಸುಖ ಬಂದಾಗ ಅಂತ ಮರ್ತೀವಿ ಅಂತಂದ್ರೆ, ಹೌದಾ, ನಿನ್ ಬಡತನ ದಾರಿದ್ರ್ಯ ಇದ್ದಾಗ ನನ್ನ ನೆನಪಿಸ್ಕೊಂತಾ ಇದ್ದೆ, ಹಾಗಾಗಿ ಅದೇ ನಿಂಗಿರ್ಲಿ ಅಂತ ಭಗವಂತ ಅದನ್ನ ಕಿತ್ಕೊಂಡು ಮತ್ತೆ ದಾರಿದ್ರ್ಯ, ಬಡತನ, ರೋಗ ರುಜಿನ, ದಡ್ಡತನ ಇವೆಲ್ಲ ಕೊಡ್ತಾನೆ. ಹಾಗಾಗಿ ನಾವು ಚೆನ್ನಾಗಿದ್ದಾಗಲೂ ಕೂಡ ಇನ್ನೊಂಚೂರು ಹೆಚ್ಚು ನೆನೆಸ್ಕೋಬೇಕು ಭಗವಂತನ. ಅಂತಹವನು ಒಬ್ಬನೇ, ಅಂದ್ರೆ ಹಿಂದೆ ಹೇಳಿದಂತೆ ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ. ಅಂಥವನು ಒಬ್ಬನೇ ಇದ್ದಾನೆ. ಇವನಂತೆ ಅನೇಕರಿಲ್ಲ. ಆದರೆ ಅನೇಕ ದೇವತೆಗಳಿಂದ ನಾವು ಉಪಕೃತರಲ್ಲ, ಒಬ್ಬನೇ ದೇವತೆಯಿಂದ ನಾವು ಉಪಕೃತರು. ಅಂತಹ ಉಪಕಾರವನ್ನ ಮಾಡುವ ಒಬ್ಬನೇ. ಈ ಒಂದು ಅಭಿಪ್ರಾಯ ಅದು ತ್ರೈಗುಣ್ಯವರ್ಧಿತಂ ಅಜಂ ವಿಪುಂ ಅತ್ಯಮೀಶಂ ಅಮರಾಸುರ ಸಿದ್ಧವಂದ್ಯಂ ಅನ್ನುವಂಥ ಉತ್ತರ ಪಾದದ ಉತ್ತರ 2 ಪಾದಗಳ ಅಭಿಪ್ರಾಯ ಅಂತ ಇಲ್ಲಿ ಆಚಾರ್ಯರು ತಿಳಿಸಿಕೊಡುತ್ತಾರೆ. ಇಲ್ಲಿ ವಿಶೇಷ ಹೇಗೆ ಇದು ಅಭಿಪ್ರಾಯ ಹೇಗೆ ಅಂದ್ರೆ, ತ್ರೈಗುಣ್ಯವರ್ಜಿತಂ ಎಂಬಂತಹ ಪದದ ವ್ಯಾಖ್ಯಾನವೇ ನಿರ್ದೋಷಕಃ ಅಂತ ಹೇಳ. ದೋಷಗಳು ಯಾವುದು? ಅಜ್ಞಾನ, ರಾಗ, ದ್ವೇಷ, ಮತ್ತೆ ನಿದ್ರೆ, ಆಲಸ್ಯ, ಸಂಸಾರ, ಇವೆಲ್ಲ ದೋಷಗಳು. ಅದು ಕಾರಣ ಇವಿಗೆಲ್ಲ ಯಾಕೆ ಅಂತ ನಾ ಹೇಳಿದ್ರೆ, ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳಿತ್ತು ಅಂದ್ರೇನೆ, ಅಥವಾ ಈ 3 ಗುಣಗಳ ಒಂದು ರೇಷಿಯೋ, ಪರ್ಮುಟೇಷನ್, ಕಾಂಬಿನೇಷನ್ ಅಂತ ನಾವೇ ಹೇಳ್ತೀವಿ. ಅದಕ್ಕೆ ಅನುಗುಣವಾಗಿ ಅಜ್ಞಾನ, ರಾಗ, ದ್ವೇಷ, ಆಲಸ್ಯ, ನಿದ್ರೆ, ದುಃಖ ಮತ್ತೆ ಭಯ ಇವೆಲ್ಲ ಬರ್ತಾ ಹೋಗುತ್ತೆ. ಹಾಗಾಗಿ ಅದಕ್ಕೆ ಮೂಲವಾದಂತಹ ಸತ್ವರಜ ತಮೋ ಗುಣಗಳೇ ಸಂಪರ್ಕವೇ ಇಲ್ಲ, ಅದರ ಕಾರ್ಯಗಳೇ ಇಲ್ಲಿ ಆಗೋದಿಲ್ಲ ಅಂತಂದಾದಾಗ ಅವನೇನಾಗ್ತಾನೆ? ನಿರ್ದೋಷಕಃ, ದೋಷ ದೂರನಾಗ್ತಾನೆ.
ನೋಡಿ ಅಷ್ಟೇ ಅಲ್ಲ, ಮತ್ತೆ ಇನ್ನೊಂದು ವಿಶೇಷ ಅಜ ಅಂತ ಹಿಂದೆ ಆಚಾರ್ಯ ಅಲ್ಲಿ ವೇದವ್ಯಾಸ ದೇವರು ಬಳಸಿದ. ಅದರ ಅರ್ಥ ಏನು ಅಂದ್ರೆ ಆ ಇದು ಸಂಸಾರ ರಹಿತ ಅಂತ, ನಿರ್ದೋಷಕ ಅನ್ನೋದರ ಅದು ಒಂದು ವ್ಯಾಖ್ಯಾನ ಆಗತ್ತೆ ಅಂತ. ಅಂದ್ರೆ ಅಜ ಅಂತಂದ್ರೆ ಜನನ ರಹಿತ ಅಂತ. ನಮಗೂ ಕೂಡ ಜನನ ಇದೆ ಅಂದ್ರೆ ಮತ್ತೆ ಮತ್ತೆ ಸಂಸಾರದಲ್ಲಿ ಹುಡ್ತೇವೆ. ಒಂದ್ಸತಿ ಹುಡ್ತೇವೆ, ಅಲ್ಲಿಗೆ ಮುಗಿಯೋದಿಲ್ಲ, ಮತ್ತೊಮ್ಮೆ ಹುಡ್ತೇವೆ, ಸಾಯ್ತೇವೆ, ಮತ್ತೆ ಹುಡ್ತೇವೆ. ಈ ರೀತಿಯಾದಂತಹ ಸಂಸಾರ ಭಗವಂತನಿಗೆ ಇಲ್ಲ ಅಂತ ಹೇಳಿ ಇಲ್ಲಿ ಅನೇಕ ಹೆಚ್ಚಿನ ಒಂದು ವಿಶ್ಲೇಷಣೆಯನ್ನ ವ್ಯಾಖ್ಯಾನದಲ್ಲಿ ನಾವು ನೋಡ್ತೇವೆ. ಮತ್ತೆ ಇಲ್ಲಿ ಅಮರಾಸುರ ಸಿದ್ಧ ವಂದ್ಯಂ ಅಂತ ಅನ್ನುವ ಒಂದು ಶಬ್ದದ ವ್ಯಾಖ್ಯಾನವನ್ನು ಇಲ್ಲಿ ತಗೊಂತಾರೆ. ಅಲ್ಲಿ ಏನು ವ್ಯಾಖ್ಯಾನವನ್ನ ಮಾಡ್ತಾರೆ ಅಂತಂದ್ರೆ, ಅಸೂನ್ ರಮಯಂತಿ ಅಂದ್ರೆ ಪ್ರಾಣಿಗಳನ್ನ ಪಾಲನೆಯನ್ನ ಮಾಡ್ತಾರೆ, ಅವರ ಸಂತೋಷವನ್ನ ಕೊಡ್ತಾರೆ ಅನ್ನೋ ಅರ್ಥದಲ್ಲಿ ಅಲ್ಲಿ ತತ್ವಾಭಿಮಾನಿಗಳು ಅಂತ ಅರ್ಥವನ್ನ ಆಡ್ಬೇಕು. ಮತ್ತೆ ಅಸುರ ಅಂದ್ರೆ, ಇದು ಅಸುರ ಅಂತಂದ್ರೆ ನಮಗೇನ್ ಅನ್ಸ್ಬಿಡತ್ತೆ, ಅಸುರರಿಂದ ದೇವತೆಗಳು, ದೈತ್ಯರು, ದಾನವರು ಇವರಿಂದ ವಂದ್ಯ ಅಂತ ಅನ್ಸ್ಬಿಡತ್ತೆ. ಅಮರಾಸುರ ಸಿದ್ಧ ವಂದ್ಯಂ ಅಂತನ್ನೋ ಆ ಶಬ್ದದ ಅರ್ಥ ನಮ್ಗೇನ್ ಅನ್ಸ್ಬಿಡತ್ತೆ, ಅಮರ ಅಂತ ದೇವತೆಗಳು, ಅಸುರ ಅಂತಂದ್ರೆ ಮತ್ತೆ ದೈತ್ಯರು, ದಾನವರು, ಮತ್ತೆ ಸಿದ್ಧರು, ಚಾರಣರು, ಇವರಿಂದ ವಂದ್ಯನಾಗಿದ್ದಾನೆ ಭಗವಂತ ಅಂತ ಅನ್ಸ್ಬಿಡತ್ತೆ. ಆದರೆ ಆ ಅರ್ಥ, ಅದು ಒಂದು ಅರ್ಥ ಇದೆ. ಯಾಕಂದ್ರೆ ದೈತ್ಯರಾದಂತಹ ಪ್ರಹ್ಲಾದರಾಜರು, ಬಲಿಚಕ್ರವರ್ತಿಗಳು, ಇನ್ನು ಅನೇಕ ದೈತ್ಯ ದಾನವರಿಂದ ಭಗವಂತ ಸ್ತುತ್ಯನಾಗಿದ್ದಾನೆ, ನಮ್ಯನಾಗಿದ್ದಾನೆ. ಹೌದು, ಇಲ್ಲಾರ್ದಿಲ್ಲ. ಆದರೆ ಈ ಆಚಾರ್ಯರವರಿಗೆ ಕುರುಟಿರೋದು ಅಸುರ ಅಂದ್ರೆ ಹಸೂನ್ ರಮಯತೀತಿ ಅಸುರ ಅಂತ. ಅಂದ್ರೆ ನಮ್ಮ ತತ್ವಗಳನ್ನ ಪಾಲನೆ ಮಾಡುವಂತಹ, ಪೋಷಣೆ ಮಾಡುವಂತಹ ತತ್ವಾಭಿಮಾನಿ ದೇವತೆಗಳಿಂದ ಭಗವಂತ ವಂದ್ಯನಾಗಿದ್ದಾನೆ, ಅವರಿಗೂ ಕೂಡ ಅನುಗ್ರಹವನ್ನ ಮಾಡುವಂತವನಾಗಿದ್ದಾನೆ ಅನ್ನುವ ಅಭಿಪ್ರಾಯ ನಮ್ಮ ಆಚಾರ್ಯರಿಗೆ ಇಲ್ಲಿದೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಮತ್ತೆ ಎಲ್ಲರಿಂದಲೂ ಕೂಡ ನಮ್ಯನಾಗಿದ್ದಾನೆ ಅಂತನ್ನೋದು ಕೊನೆಯ ಆಚಾರ. ಭವಗ್ನಂ ಅಂತ ಅಂತಂದ್ರೆ, ಭವಗ್ನ ಅಂತಂದ್ರೆ ಈ ಒಂದು ಸಂಸಾರಕ್ಕೆ ಅದೇ ಭವಗ್ನಂ ಅಂತ ಇಲ್ಲಿ ಆ ವ್ಯಾಸರು, ವೇದವ್ಯಾಸದೇವರು ಪ್ರಯೋಗ ಮಾಡಿದ್ದಾರೆ. ಅದರ ಅಭಿಪ್ರಾಯ ಮೋಕ್ಷೈಕ ಹೇತು ಅಂತ. ಅಂದ್ರೆ ಈಗ ಸಂಸಾರ ಭವಗ್ನ ಅಂದ್ರೆ ಸಂಸಾರವನ್ನ ನಾಶ ಮಾಡುವುದು. ಸಂಸಾರ ನಾಶ ಆದ್ರೆ ಏನಾಗತ್ತೆ, ಮೋಕ್ಷ ಆಗತ್ತೆ. ಹಾಗಾದ್ರೆ ಮೋಕ್ಷವನ್ನ ಹೇಗ್ ಕೊಡ್ತಾನೆ ಅಂತ, ಸಂಸಾರ ನಾಶ ಮಾಡೋದರ ಮುಖಾಂತರವಾಗಿ ಕೊಡ್ತಾರೆ. ಹಾಗಾಗಿ ಆಚಾರ್ಯ ಅಲ್ಲಿ ಏನ್ ಪ್ರಯೋಗ ಮಾಡಿದ್ದಾರೆ, ಮೋಕ್ಷೈಕ ಹೇತು, ಮೋಕ್ಷಕ್ಕೆ ಕಾರಣನಾಗಿದ್ದಾನೆ ಅಂದ್ರೆ ಸಂಸಾರವನ್ನ ನಾಶ ಮಾಡಿ ಅದನ್ನ ಮೋಕ್ಷವನ್ನ ಕೊಡ್ತಾನೆ. ಹಾಗೆ ಭವಗ್ನಂ ಅನ್ನೋದರ ಅಭಿಪ್ರಾಯ ಈ ರೀತಿಯಾಗಿ ಆಚಾರ್ಯ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಅಂತ ಅನ್ನೋದನ್ನ ವ್ಯಾಖ್ಯಾನಕಾರರು ಹೇಳ್ತಾರೆ. ಒಟ್ಟಾರೆ ಶ್ಲೋಕ ಅಂತ ಅನ್ನೋದು ಈ 2 ಶ್ಲೋಕಗಳಿಂದ ಆಚಾರ್ಯರು ಹಿಂದೆ ಹೇಳಿದಂತಹ ಮೂಲ ಮಹಾಭಾರತ ಮಂಗಳಾಚರಣೆಗೆ ವ್ಯಾಖ್ಯಾನವನ್ನ ಮಾಡ್ತಾನೆ. ಇನ್ನ ಮುಂದಿನ ಶ್ಲೋಕ, ನಮ್ಯತ್ವಮುಕ್ತಮುಭಯತ್ರ ಯತಸ್ತತೋಸ್ಯ, ನಮ್ಯತ್ವಮುಕ್ತಮುಭಯತ್ರ ಯತಸ್ತತೋಸ್ಯ ಮುಕ್ತೈರಮುಕ್ತಿ ಮುಕ್ತಿ ಗಣೈಶ್ಚ ಒಂದ್ ನಿಮಿಷ ಬಂದೆ. ಯತಸ್ತತೋಸ್ಯ ಮುಕ್ತೈರಮುಕ್ತಿಗ ಗಣೈಶ್ಚ ವಿನಮ್ಯತೋಕ್ತ ಇತ್ತಂ ಹಿ ಸರ್ವ ಗುಣಪೂರ್ತಿರಮುಷ್ಯ ವಿಷ್ಣೋಃ ಪ್ರಸ್ತಾವಿತ ಪ್ರಥಮತ ಪ್ರತಿಜಾನತೈವ. ಈ ಶ್ಲೋಕದಲ್ಲಿ ಆಚಾರ್ಯರು
ಇಲ್ಲಿ ಒಂದು ನಮ್ಯತ್ ಅಂದ್ರೆ ಈಗ ಅಲ್ಲಿ ಏನ್ ಮಾಡಿದ್ರು ವೇದವ್ಯಾಸ ದೇವರು ಅಂತಂದ್ರೆ ನಾರಾಯಣನಿಗೆ ನಮಸ್ಕಾರವನ್ನ ಮಾಡಿದ್ರು. ಅಲ್ಲಿ ನಮ್ಯತ್ವ ಪ್ರಯೋಜಕೀಭೂತವಾದಂತಹ ನಮ್ಯತ್ವ ಪ್ರಯೋಜನ ಅಂದ್ರೆ ಒಬ್ಬರಿಗೆ ನಮಸ್ಕಾರವನ್ನ ಮಾಡಬೇಕು ಅಂತಂದ್ರೆ ಅವರಲ್ಲಿ ಒಂದಿಷ್ಟು ಧರ್ಮಗಳಿರಬೇಕು ಅಂತ ಹೇಳ್ತಾರೆ. ಕಂಡುಕೊಂಡವರಿಗೆ ನಮಸ್ಕಾರ ಮಾಡಬಾರದು. ಅಲ್ಲಿ ಆಚಾರ್ಯರು ಅಲ್ಲಿ ಏನಾಯ್ತು, ಪೂರ್ವಾರ್ಧ ಮತ್ತೆ ಉತ್ತರಾರ್ಧ ಎರಡರಲ್ಲೂ ಕೂಡ ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ ಭಗವಂತನಿಗೆ ನಮಸ್ಕಾರ ಮಾಡಿದ್ದಾರೆ. ಆ ನಮಸ್ಕಾರ ಮಾಡಿದ್ದು ಯಾಕೆ ಅಂತಂದ್ರೆ ಅವನು ನಮ್ಯತ್ವ ಪ್ರಯೋಜಕೀಭೂತವಾದಂತಹ ಧರ್ಮಗಳಿವೆ ಅಂತ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಎರಡೆರಡು ಸರಿ ನಮಸ್ಕಾರ ಯಾಕೆ ಮಾಡಬೇಕು ಅಂದ್ರೆ ಇಲ್ಲಿ ಆಚಾರ್ಯರು ವ್ಯಾಖ್ಯಾನ ಮಾಡಬೇಕಾದ್ರೆ ಎರಡು ಶ್ಲೋಕದಲ್ಲಿಯೂ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಈ ಎಲ್ಲ ಕಾರಣಗಳಿಂದ ಭಗವಂತ ನಮ್ಯನಾಗಿದ್ದಾನೆ. ಮತ್ತೆ ಸಂವಿದ್ ಗುಣ, ಪ್ರಥಮ ಕೃತ, ಸಕಾತ್ಮ ಶಕ್ತಿ ಈ ಎಲ್ಲ ಕಾರಣಗಳಿಂದಲೂ ಕೂಡ ನಮ್ಯನಾಗಿದ್ದಾನೆ ಅಂತ ಎರಡೆರಡು ಬಾರಿ ಇಲ್ಲಿ ನಮನವನ್ನ ಮಾಡಿದಲ್ಲ ಅದು. ಮತ್ತೆ ಎರಡೆರಡು ಸತಿ ಹೇಳಿದಂಗೆ ವ್ಯರ್ಥ ಅಲ್ವಾ, ಒಂದೇ ಸತಿ ಮಾಡಿದ್ರೆ ಸಾಕಲ್ವಾ ಅಂತನ್ನೋ ಪ್ರಶ್ನೆಯನ್ನ ತೆಗೆದುಕೊಂಡು ಇಲ್ಲಿ ಆಚಾರ್ಯರು ಪ್ರಶ್ನೆಯನ್ನ ಮಾಡ್ಕೊಂಡ್ರೆ ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ. ಏನು ಅಂತಂದ್ರೆ ಇಲ್ಲಿ ಒಂದು ನಮಸ್ಕಾರ ಅಂದ್ರೆ ಮಂಗಳ ಪದ್ಯ ಒಂದು, ಇನ್ನೊಂದು ಪ್ರತಿಜ್ಞೆ ಅಂತ. ಹಾಗಾಗಿ ಒಮ್ಮೆ ಮಾಡಿದ್ದು ಮಂಗಳ ನಮಸ್ಕಾರ, ಇನ್ನೊಂದು ಪ್ರತಿಜ್ಞಾ ರೂಪವಾದಂತಹ ನಮಸ್ಕಾರ. ಹಾಗಾಗಿ ಅಲ್ಲಿ ಪುನರುಕ್ತಿ ದೋಷಕ್ಕೆ ಅವಕಾಶ ಇಲ್ಲ. ಅಂದ್ರೆ ಎರಡು ಪುನರುಕ್ತಿ ಅಂತಂದ್ರೆ ನಮಸ್ಕಾರ ಎಂಬಂತಹ ಉಕ್ತಿಯನ್ನ ಹೇಳಿದ್ದು ಅದು ತಪ್ಪಲ್ಲ ಅಂತ. ಒಂದು ಪ್ರತಿಜ್ಞೆ, ಒಂದು ಮಂಗಲ ನಿಮಿತ್ತಕವಾದಂತಹ ನಮಸ್ಕಾರ, ಒಂದು ಪ್ರತಿಜ್ಞಾ ರೂಪವಾದಂತಹ ನಮಸ್ಕಾರ. ಹಾಗಾಗಿ ಇಲ್ಲಿ ದೋಷ ಇಲ್ಲ ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾರೆ. ಇಲ್ಲಿಗೆ ಪಾಠವನ್ನು ಮುಗಿಸೋಣ. ಪ್ರಶ್ನೆ ಮತ್ತೆ ನಾಳೆ ಇಟ್ಕೊಳ್ಳೋಣ. ಅದೇ ನಮ್ಮ ಶ್ರೀಕೃಷ್ಣ. ಬಂದೆ